ಅನುಭವಕ್ಕೆ ಬರಲಿ. ಸ್ಥೂಲ ಕಣ್ಣುಗಳು ಬಾಪದಾದಾರವರನ್ನು ಅಂದರೆ ಎದುರುಗಡೆ ಇರುವ ಬಾಬರವರ ಫೋಟೋವನ್ನೇ ನೋಡುತ್ತಿದೆ. ದಿವ್ಯ ನೇತ್ರ ಪರಮಧಾಮ ಬ್ರಹ್ಮಾಂಡದಲ್ಲಿ ಕನೆಕ್ಟ್ ಆಗಿದೆ, ಅನುಭವ ಮಾಡ್ತಾ ಇದ್ದೇವೆ. ಯೋಗ ಅಗ್ನಿ ಅನುಭೂತಿ ಮಾಡುತ್ತಿದೆ. ದಿವ್ಯ ನೇತ್ರ ಯೋಗ ಅಗ್ನಿ ನಿರಂತರ ಒಂದೇ ಸಂಕಲ್ಪದಲ್ಲಿ ತೊಡಗಲು ಸಾಧ್ಯ ಮಾಡಿಕೊಂಡಿದ್ದೇವೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇವೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇವೆ. ಏಕರಸ ಸ್ಥಿತಿಯಲ್ಲಿ ಆತ್ಮ ಮನಸ್ಸು ಬುದ್ಧಿಯನ್ನ ಪರಮಧಾಮದಲ್ಲಿ ತೊಡಗಿಸಿದ್ದೆ. ನಿರಂತರ ಬ್ರಹ್ಮಾಂಡ ನಿವಾಸಿಯಾಗಿದ್ದೇವೆ. ಪರಮಧಾಮ ನಿವಾಸಿಯಾಗಿದ್ದೇನೆ. ಜ್ಞಾನ ಸೂರ್ಯ ಇದ್ದಾರೆ ಅವರ ಅಗ್ನಿಯಲ್ಲಿ. ಪರಮಾತ್ಮ ಜ್ಞಾನ ಸೂರ್ಯ ಅಗ್ನಿಯಲ್ಲಿ ಆತ್ಮ ಸ್ನಾನ ಮಾಡುತ್ತಿದೆ. ಯೋಗ ಅಗ್ನಿ ಸ್ನಾನದ ಅನುಭವ ನಿರಂತರ.
ಗಂಗೆಯಲ್ಲಿ ಆತ್ಮ ಸ್ನಾನ ಮಾಡುತ್ತೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳುತ್ತಿರುವ ಶ್ರೇಷ್ಠಾತಿ ಶ್ರೇಷ್ಠ ಪರಮಧಾಮ ನಿವಾಸಿ ಆತ್ಮನಾಗಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಎಲ್ಲ ಮಕ್ಕಳ ಏಕಾಗ್ರತೆಯನ್ನು ಪರಮಾತ್ಮ ಚೆಕ್ ಮಾಡ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರು ಮನಸ್ಸು ಬುದ್ಧಿಯನ್ನು ನಿರಂತರ ಒಂದೇ ಸ್ಥಾನದಲ್ಲಿ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಜೋಡಿಸಬಲ್ಲೆವು. ದಿವ್ಯ ನೇತ್ರದಿಂದ ಜ್ಞಾನ ಸೂರ್ಯನನ್ನು ಅತ್ಯಂತ ಸಮೀಪದಲ್ಲಿ ನೋಡಬಲ್ಲೆವು. ಪ್ರಾಕ್ಟಿಕಲ್ ನೋಡ್ತಾ ಇದ್ದೇವೆ. ಯಾವುದೇ ಹಲ್ಚಲಿಲ್ಲ, ಅಚಲ ಸ್ಥಿತಿಯಲ್ಲಿ, ಅಚಲ ಸ್ಥಿತಿ. ನಾನು ನನ್ನ ಬಾಬಾ, ನಾನು ನನ್ನ ಬಾಬಾ ಸಂಸಾರ. ಬಾಪ್ ದಾದಾ ಸೂಕ್ಷ್ಮವತನಕ್ಕೆ ನಮ್ಮೆಲ್ಲರನ್ನು ಕರೀತಾ ಇದ್ದಾರೆ. ಸೂಕ್ಷ್ಮವತನದಲ್ಲಿ ಫರಿಸ್ತೆಗಳಾಗಿ, ಆಕಾರಿ ಫರಿಸ್ತೆಗಳಾಗಿದ್ದೇವೆ. ಬಾಪ್ ದಾದಾ ನಮ್ಮೆಲ್ಲರ ಜೊತೆ ಮಾತನಾಡ್ತಾ ಇದ್ದಾರೆ. ಇವಾಗ ಬಾಪ್ ದಾದಾ ಯಾವ ಡ್ರಿಲ್ಲನ್ನು ಮಾಡಿಸಲು ಇಚ್ಛಿಸ್ತಾ ಇದ್ದಾರೆ ಗೊತ್ತಾ ನಿಮ್ಮೆಲ್ರಿಗೂ? ಬಾಬಾ ಹೇಳ್ತಿದ್ದಾರೆ ಯಾವ ಡ್ರಿಲ್ ಮಾಡಿಸ್ತಾರೆ. 1 ಸೆಕೆಂಡಿನಲ್ಲಿ ಶಾಂತಿಯ ಶಕ್ತಿ ಸ್ವರೂಪರಾಗಿ ಸೆಕೆಂಡಿನಲ್ಲಿ ಏಕಾಗ್ರ ಬುದ್ಧಿ, ಏಕಾಗ್ರ ಬುದ್ಧಿ, ಏಕಾಗ್ರ ಮನಸ್ಸು. ಏಕಾಗ್ರತೆಯನ್ನು ಹೆಚ್ಚಿಸುತ್ತಿರುವ ವಿಶೇಷ ಯೋಗ ಅನುಭೂತಿಯನ್ನು ಬಾಪ್ದಾದ ಮಾಡಿಸ್ತಾ ಇದ್ದಾರೆ. ಶಾಂತಿಯ ಶಕ್ತಿ ಸ್ವರೂಪನಾತ್ಮ. ಸೆಕೆಂಡಿನಲ್ಲಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಮರಳಿ ಪರಮಧಾಮದಲ್ಲಿ ಸೆಟ್ ಆಗ್ತಾ ಇದ್ದೇವೆ. ಅನುಭವ ಮಾಡಿ. ಶಾಂತಿ ಕಿ ಶಕ್ತಿ ಸ್ವರೂಪ ಪಂಚ. ಶಾಂತಿಯ ಶಕ್ತಿ ಸ್ವರೂಪರಾಗಿದ್ದೇವೆ. ಶಾಂತಿಯ ಶಕ್ತಿ ಸ್ವರೂಪರಾಗಿದ್ದೇವೆ.
ನನ್ನ ಬಾಬಾ, ಮೇರಾ ಬಾಬಾ, ಮೇರಾ ಬಾಬಾ, ಮೇರಾ ಬಾಬಾ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಯೋಗ ಅಗ್ನಿಯಲ್ಲಿ ಆತ್ಮ ಸ್ನಾನ ಮಾಡುತ್ತಾ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ನಿರಂತರ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಿ ಶಿವ ಮಂತ್ರ ಹಿ ಚುಮಂತ್ರ ಹಿ, ನನ್ನ ಬಾಬಾ ಶಿವ ಬಾಬಾ ಇದೇ ಸಂಕಲ್ಪ, ಬೇರೆ ಯಾವುದೇ ಸಂಕಲ್ಪ ಇಲ್ಲ. ಪರಮಧಾಮದಲ್ಲಿ ನಾನು ಬಿಂದು, ಪರಮಾತ್ಮ ಬಿಂದು. ನನ್ನ ಬಾಬಾ, ನನ್ನ ಬಾಬಾ ಜ್ಞಾನ ಸೂರ್ಯನನ್ನು ನೋಡುವುದು ನನ್ನ ಬಾಬಾ ಎನ್ನುವುದು. ಪ್ರಾಕ್ಟಿಕಲ್ ಅನುಭವದಲ್ಲಿ ಬನ್ನಿ. ಕೆಲವು ನಿಮಿಷಗಳವರೆಗೆ ನನ್ನ ಬಾಬಾ, ಬಾಬರವರ ಜೊತೆ ಆ ವಾಯ್ಸಿನ ಜೊತೆಗೆ ನಾವು ಕೂಡ ಹೃದಯದಿಂದ ನನ್ನ ಬಾಬಾ ಬಿಂದು ಆಗಿ ನನ್ನ ಬಾಬಾ ಪರಮಧಾಮದಲ್ಲಿ ನನ್ನ ಬಾಬಾ. ಬೇರೆ ಯಾವುದೇ ಹಲ್ಚಲಿಲ್ಲ, ಒಂದೇ ಸಂಕಲ್ಪ ಶಿವ ಮಂತ್ರ ಗೀಚು ಮಂತ್ರ. ನನ್ನ ಬಾಬಾ ಸತ್ಯ ಹೃದಯದಿಂದ ಎಷ್ಟು ಸುಂದರವಾಗಿದ್ದಾರೆ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ನನ್ನ ಬಾಬಾ ಎಷ್ಟು ಸಾಧ್ಯ ಅಷ್ಟು ಹೃದಯಾಳದಿಂದ ಹೇಳಬೇಕು. ಪರಮಧಾಮದಲ್ಲಿ ಕುಳಿತುಕೊಂಡು ನನ್ನ ಬಾಬಾ ಅವರು ಬೆಂದು ನಾನು ಬೆಂದು ಯೋಗಾಗ್ನಿ ನಿರಂತರ ಆತ್ಮದಲ್ಲಿ ಬರ್ತಾ ಇದೆ. ಯೋಗಾಗ್ನಿ ಸ್ನಾನ ನಡೀತಾ ಇದೆ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ ಹೃದಯಾಳದಿಂದ ಹೇಳ್ತಾ ಇದ್ದೇವೆ ನನ್ನ ಬಾಬಾ.
ಪ್ರತಿಯೊಂದು ಮಗುವಿನ ಸಂಕಲ್ಪ ಒಂದೇ, ನನ್ನ ಬಾಬಾ ಸಂಘಟಿತ ರೂಪದಲ್ಲಿ, ನನ್ನ ಬಾಬಾ ಪರಮಧಾಮದಲ್ಲಿ. ಬಿಂದು ಬಾಬಾ ಅಷ್ಟೇ ಕಾಣಿಸ್ತಾ ಇದ್ದಾರೆ. ಅಂತರ್ಚಕ್ಷುಗಳಿಗೆ ಓನ್ಲಿ ಶಿವಬಾಬಾ ಮಹಾಜ್ಯೋತಿ, ಅಖಂಡ ಜ್ಯೋತಿ, ಪರಮ ಜ್ಯೋತಿಯೇ ಕಾಣಿಸುತ್ತಿದ್ದಾರೆ. ನನ್ನ ಬಾಬಾ ಇದೊಂದೇ ಸಂಕಲ್ಪ, ಬೇರೆ ಯಾವುದೇ ಸಂಕಲ್ಪ ಬಂದರೂ ಅಗ್ನಿಯಲ್ಲಿ ಭಸ್ಮ ಆಗ್ತದೆ. ಓನ್ಲಿ ಸಂಕಲ್ಪ ನನ್ನ ಬಾಬಾ, ನನ್ನ ಬಾಬಾ. ಯೋಗ ಅಗ್ನಿ ಸ್ನಾನ ನಡೆಯುತ್ತಿದೆ ಆತ್ಮಕ್ಕೆ. ನನ್ನ ಬಾಬಾ, ನಾನೂ ಬಿಂದು ಪರಮಾತ್ಮ ಬಿಂದು ಪರಮಧಾಮದಲ್ಲಿ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಹೃದಯಾಳದಿಂದ ಹೇಳ್ತಾ ಇದ್ದೇವೆ, ನನ್ನ ಬಾಬಾ. ಶಿವ ಮಂತ್ರವಾಗಿದೆ. ನನ್ನ ಬಾಬಾ, ನನ್ನ ಬಾಬಾ. ಎಲ್ಲ ಮಾತುಗಳಿಗೆ ಕೀಯಾಗಿದೆ ನನ್ನ ಬಾಬಾ. ಎಲ್ಲ ಸಮಸ್ಯೆಗಳಿಗೆ ಸಮಾಧಾನವಾಗಿದೆ ನನ್ನ ಬಾಬಾ. ಎಲ್ಲ ವಿಘ್ನಗಳಿಗೆ ಸಮಾಧಾನವಾಗಿದೆ ನನ್ನ ಬಾಬಾ. ಎಲ್ಲ ಕಾರ್ಯಗಳಲ್ಲಿ ಸಕ್ಸಸ್ ಬೇಕು, ನನ್ನ ಬಾಬನೇ ಚಾವಿಯಾಗಿದೆ. ನಿರಂತರ ಯೋಗಾಗ್ನಿಯಲ್ಲಿ ಅಂತರ್ಚಕ್ಷುಗಳಿಂದ ಶಿವಬಾಬಾರವರನ್ನೇ ನೋಡುತ್ತ ನನ್ನ ಬಾಬಾ, ನನ್ನ ಬಾಬಾ. ನನ್ನ ಬಾಬಾ, ನನ್ನ ಬಾಬಾ ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನೇ ನೋಡುತ್ತ ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ನಿರಂತರ ಪರಮಧಾಮ ನಿವಾಸಿಯಾಗಿ ಯೋಗ ಅಗ್ನಿಯಲ್ಲಿ ಆತ್ಮ ಸ್ನಾನ ಮಾಡಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡಿ ಕ್ಲೀನ್ ಮಾಡಿಕೊಂಡು ಜ್ಞಾನ ಸೂರ್ಯನ ಸಮಾನ ಸಂಪೂರ್ಣ ಪವಿತ್ರ ಬಂಗಾರ ಆತ್ಮಾಗಿದ್ದೇನೆ. ಪವಿತ್ರ ಬಂಗಾರ ಆತ್ಮಾಗಿದ್ದೇನೆ. ಮನ್ ಮನಾಭ, ಮನ್ ಮನಾಭ, ಮನ್ ಮನಾಭ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈಂಡ್ ಇರಲು ಕೋಟಿಯಲ್ಲಿ ಕೆಲ ಮಕ್ಕಳಿಗೆ ಸಾಧ್ಯ. ಆ ಕೋಟಿಯಲ್ಲಿ ಕೆಲವರು ನಾವುಗಳಾಗಿದ್ದೇವೆ. ನನ್ನ ಬಾಬಾ, ನನ್ನ ಬಾಬಾ. ನಿರಂತರ ಜ್ಞಾನ ಸೂರ್ಯನಾದ ಶಿವಬಾಬಾರವರೊಂದಿಗೆ ಆತ್ಮ
ಯೋಗ ಅಗ್ನಿಯ ಸ್ನಾನ ಮಾಡುತ್ತ ಮನಾಭವಸ್ಥೆಯಲ್ಲಿ ಸ್ವಯಂ ಜ್ಞಾನ ಸೂರ್ಯನ ಸಮಾನ ಅನುಭವ ಮಾಡುತ್ತಿದ್ದೇನೆ. ನನ್ನ ಬಾಬಾ, ನನ್ನ ಬಾಬಾ, ಮೇರಾ ಬಾಬಾ, ಮೇರಾ ಬಾಬಾ, ಮೇರಾ ಬಾಬಾ, ಪರಮಧಾಮ ನಿವಾಸಿ ಅನುಭವಕ್ಕೆ ಬರುತ್ತದೆ. ಜ್ಞಾನ ಸೂರ್ಯನ ಸಮಾನ ಅವರ ಮನಸ್ಸಿನಲ್ಲಿ ನನ್ನ ಮನಸ್ಸು ಅಂಟಿಕೊಂಡು ಬಿಟ್ಟಿದೆ. ನಾನಾತ್ಮ ಮನಾಭವಸ್ಥೆಯಲ್ಲಿ ಕೋಟಿಯಲ್ಲಿ ಕೆಲವರು ಮಾತ್ರ ಇರಲಿಕ್ಕೆ ಸಾಧ್ಯ. ಕೆಲವರುಗಳು ನಾವುಗಳು ಮನಾಭವ ಮನ್ಮನಾಭವ ಪರಮಾತ್ಮ ಪರಮ ಈಶ್ವರನ ಮನಸ್ಸಿನಲ್ಲಿ ನನ್ನ ಮನಸ್ಸು ಅಂಟಿಕೊಂಡಿದೆ. ಬೇರೆ ಯಾವ ಕಡೆನೂ ಸಂಕಲ್ಪವಿಲ್ಲ, ಮನಸ್ಸು ಹರಡುತ್ತಿಲ್ಲ. ಏಕಾಂತವಾಸಿಯಾಗಿದ್ದೇನೆ. ಮನಾಭವಸ್ಥೆಯಲ್ಲಿ ಅನುಭವ ಮಾಡ್ತಾ ಇದ್ದೇವೆ. ನನ್ನ ಮನಸ್ಸು ಒಬ್ಬ ಶಿವ ಪರಮಾತ್ಮನೊಂದಿಗೆ ಅಂಟಿಕೊಂಡಿದೆ. ಮನಾಭವ ಮನ್ಮನಾಭವ.
ನಿರಂತರ ಹೃದಯರಾಮನಿಗೆ ಸತ್ಯ ಹೃದಯದಿಂದ ನಾವೆಲ್ಲ ಮಕ್ಕಳು ಧನ್ಯವಾದಗಳು ಪರಮಧಾಮದಲ್ಲಿ ನಿರಂತರ ನನ್ನ ಬಾಬಾರವರ ಜೊತೆಗೆ ನನ್ನ ಮನಸ್ಸನ್ನು ಹೊಂದಿಕೊಳ್ಳುವ ನಿರಂತರ ಅಂಟಿಕೊಳ್ಳುವ ಅಭ್ಯಾಸವನ್ನು ಮಾಡುವ ತಾಕತ್ತನ್ನು ತುಂಬಿರುವ ಪರಮ ಈಶ್ವರನಿಗೆ ಧನ್ಯವಾದಗಳು. ಮೂರನೇ ನೇತ್ರವನ್ನು ಪ್ರದಾನ ಮಾಡಿರುವ ಪರಮಾತ್ಮನಿಗೆ ಧನ್ಯವಾದಗಳು. ಧನ್ಯವಾದಗಳು ಪ್ರಭು, ಧನ್ಯವಾದಗಳನ್ನು ಅರ್ಪಿಸಿ ನಾನಾತ್ಮವೆಂದು ನಾನಾತ್ಮ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಸಮಾನ ಜಗಮಗಿಸುತ್ತ ಪರಮಧಾಮದಿಂದ ಆತ್ಮಜ್ಯೋತಿ ಡೈರೆಕ್ಟ್ ಸೂಕ್ಷ್ಮ ವತನದಲ್ಲಿ ಬಂದು ಸೂಕ್ಷ್ಮ ವತನದಲ್ಲಿ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಅರ್ಥಾತ್ ರೆಕ್ಕೆಗಳನ್ನು ಹೊಂದಿದ್ದೇವೆ. ನಾನಾತ್ಮ ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿದ್ದೇನೆ. ಜ್ಞಾನ ಸೂರ್ಯನಿಂದ ಶಕ್ತಿಯನ್ನು ಪಡೆದುಕೊಂಡು ಬಂದಿರುವ ಪವರ್ಫುಲ್ ಪವಿತ್ರ ಫರಿಸ್ತಾ ಸ್ವರೂಪದಲ್ಲಿ ಶಿವ ಪರಮಾತ್ಮನ ಫರಿಸ್ತೆಗಳು ನಾವೆಲ್ಲರೂ ಸಾಲು ಸಾಲಾಗಿ ವತನದಲ್ಲಿ ನಿಂತಿದ್ದೇವೆ. ಬಾಪದಾದ ಮುಗುಳ್ನಗುತ್ ನಮ್ಮೆಲ್ಲರನ್ನ ಸಮೀಪದಿಂದ ನೋಡ್ತಾ ಇದ್ದಾರೆ, ಅತ್ಯಂತ ಸಮೀಪದಲ್ಲಿ ನೋಡುತ್ತ ಅವರ ವರದಾನಿ ಹಸ್ತವನ್ನು ನಾವು ಎಲ್ಲ ಮಕ್ಕಳ ತಲೆಯ ಮೇಲಿಟ್ಟು ಮೇರೆ ಲಾಡಲೆ ಮಿಚ್ಚೆ ಪ್ಯಾರೆ ಸಿಕ್ಕಿಲ್ಲದೆ ಬಚ್ಚೆ ಸದಾ ಸಮರ್ಥ ಭವ್, ಸದಾ ನಿರೋಗಿ ಭವ್, ನಿರ್ವಿಘ್ನ ಭವ್, ನಿರಂತರ ತಪಸ್ವಿ ಭವದ ವರದಾನವನ್ನು ಕೊಡುತ್ತೆ. ಪರಮಾತ್ಮ ವರದಾನಿ ಹಸ್ತಗಳಿಂದ ನಿರಂತರ ಆತ್ಮದಲ್ಲಿ ಶಕ್ತಿ ಕಿರಣಗಳು, ಶಾಂತಿ ಕಿರಣಗಳು, ಪವಿತ್ರತೆಯ ಕಿರಣಗಳು ನಾನಾತ್ಮನಲ್ಲಿ ತುಂಬಿಕೊಳ್ಳುತ್ತಿದೆ ನಿರಂತರ. ಬಾಪ್ದಾದಾರವರ ವರದಾನಿ ಹಸ್ತವನ್ನು ನಿರಂತರ ಅನುಭವ ಮಾಡ್ತಾ ಇದ್ದೇವೆ ವತನದಲ್ಲಿ. ನಾನಾತ್ಮ ಪವರ್ಫುಲ್ ಏಂಜಲ್ ಪವಿತ್ರ ಫರಿಸ್ತಾ ಆಗಿದ್ದೇನೆ. ನಾನಾತ್ಮ ಫರಿಸ್ತಾ ಶಿವ ಪರಮಾತ್ಮನ ಫರಿಸ್ತಾ ಆಗಿದ್ದೇನೆ, ಅನುಭವ ಮಾಡ್ತಾ ಇದ್ದೇವೆ. ರೂಹರಿಹಾನ್ ಮಾಡ್ತಾ ಇದ್ದೇವೆ. ಬಾಪ್ದಾದ ಅವರ ನಯನಗಳಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ನಾನಾತ್ಮದ ಮಸ್ತಕಕ್ಕೆ ಬಂದು ತಾಕುತ್ತಿದೆ. ಮಸ್ತಕದಲ್ಲಿ 3 ರೂಪದಲ್ಲಿ ಗೆರೆ, ಭಾಗ್ಯದ ಗೆರೆಯ ರೂಪದಲ್ಲಿ ಅನುಭವಕ್ಕೆ ಬರ್ತಾ ಇದೆ. ನನ್ನ ಮಸ್ತಕದಲ್ಲಿ, ವಿಶೇಷವಾಗಿ ನನ್ನ ಮಸ್ತಕಕ್ಕೆ ಪರಮಾತ್ಮ ನಯನಗಳಿಂದ ಬಂದು ತಾಕುತ್ತಿರುವ ಕಿರಣಗಳು 3 ಭಾಗ್ಯವನ್ನು ರೂಪಿಸ್ತಾ ಇದೆ. ಅನುಭವ ಮಾಡ್ತಾ ಇದ್ದೇವೆ. ಪ್ರಾಕ್ಟಿಕಲ್ ಅನುಭವದಲ್ಲಿ ಬರ್ತಾ ಇದ್ದೇವೆ. ಕೋಟಿಯಲ್ಲಿ ಕೆಲವರಿದ್ದೇವೆ ವಚನದಲ್ಲಿ ಪರಮಾತ್ಮ ಸಮೀಪದ ರತ್ನಗಳಾಗಿದ್ದೇವೆ, ಪವರ್ಫುಲ್ ಫರಿಸ್ತೆಗಳಾಗಿದ್ದೇವೆ. ಸೂಕ್ಷ್ಮ ವಚನದಲ್ಲಿ ಎಲ್ಲರೂ ಅನುಭವಕ್ಕೆ ಬರಬೇಕು. ಭಾಗ್ಯದ ಗೆರೆ ವಿಭೂತಿ ರೂಪದಲ್ಲಿ ಹೊಳೆಯಲಾರಂಭಿಸಿದೆ ಮಸ್ತಕದಲ್ಲಿ. ಯಾರೆಲ್ಲ ವಿಭೂತಿ ಹಚ್ಕೋತಿರೋವರಿಗೆ ಅನುಭವ ಬೇಗನೆ ಅನುಭವ ಆಗ್ತದೆ. ವಿಭೂತಿಯ ರೂಪದಲ್ಲಿ 3 ಭಾಗ್ಯಗಳನ್ನ ಪರಮಾತ್ಮ ನನ್ನ ಮಸ್ತಕದಲ್ಲಿ ಎಳೆಯುತ್ತಾರೆ. ಭಾಗ್ಯದ ಗೆರೆಗಳನ್ನ 3 ರೂಪದಲ್ಲಿ ಎಳೆದಿದ್ದಾರೆ. ಪರಮಾತ್ಮ ಪಾಲನೆ, ಪರಮಾತ್ಮ ಪಡಾಯಿ, ಪರಮಾತ್ಮ ವರದಾನ. 3 ಭಾಗ್ಯದ ಗೆರೆಗಳು
ಮಸ್ತಕದಲ್ಲಿ ಹೊಳೆಯುತ್ತಿದೆ ಕರೆಂಟಿನ ರೂಪದಲ್ಲಿ. ಅನುಭವ ಆಗಬೇಕು. 3 ಲೈನ್ ಇದೆ ಮಸ್ತಕದಲ್ಲಿ, ಹಣೆಯ ಮಧ್ಯದಲ್ಲಿ. ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಾ? ಮಂಜುಳಾ ಅಕ್ಕೋರೆ ಬಾಬಾ ನೋಡ್ತಾ ಇದ್ದಾರೆ. ಚಂದ್ರಮ್ಮ ಅಕ್ಕೋರೆ ಟೆನ್ಷನ್ ಇದೆಯಾ? ಪರಮಾತ್ಮ ಭಾಗ್ಯದ ಗೆರೆಯನ್ನು ಎಳಿತಾ ಇದ್ದಾರೆ, ಪರ್ಮನೆಂಟ್ ಗೆರೆ. ಕೋಟಿಯಲ್ಲಿ ಕೆಲವರಿಗೆ ಯಾವಾಗ ನಾವು ವರದಾನಗಳನ್ನು ಸ್ಮೃತಿಯಲ್ಲಿ ತರ್ತೇವೆ, ಪ್ರಾಕ್ಟಿಕಲ್ ಭಾಗ್ಯ ರೂಪಿಕೊಳ್ಳುತ್ತದೆ. ಅದು ಪರಮಾತ್ಮ ಸಾಕ್ಷಿಯಾಗಿ ಸಂಘಟಿತ ರೂಪದಲ್ಲಿ ಸಂಕಲ್ಪವನ್ನ ಏಕಾಗ್ರ ಚಿತ್ತದಿಂದ ಪರಮಾತ್ಮನನ್ನೇ ನೋಡುತ್ತ ಅನುಭವ ಮಾಡುತ್ತಿರುವ ವಿಶೇಷ ಮಕ್ಕಳಂದ್ರೆ ನಾವುಗಳಾಗಿದ್ದೇವೆ. ಅನುಭವಕ್ಕೆ ಬರಲಿ. ಹಣೆಯ ಮಧ್ಯದಲ್ಲಿ ಪರಮಾತ್ಮ ಭಾಗ್ಯದ ಗೆರೆಯನ್ನು ಎಳಿತಾ ಇದ್ದಾರೆ. ಹಣೆಯ ಬರಹ ಅಂತ ಹೇಳ್ತಿರಲ್ವಾ? ಹಣೆಯ ಬರಹ ಸರಿ ಇಲ್ಲ ಅಂದವರು ಅರ್ಥ ಮಾಡಿಕೊಳ್ಳಿ. ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಹೇಳುವಂತ ಮಕ್ಕಳು ಮೊದಲು ಮುಂದೆ ಬನ್ನಿ. ಅಂತಹ ಯಾವುದು ಅಸಂಭವ, ಯಾವ ಜ್ಯೋತಿಷ್ಯ ಶಾಸ್ತ್ರ ಅಸಂಭವ ಅಂತ ಹೇಳಿದೆ, ಅದನ್ನು ಸಂಭವ ಮಾಡುವ ತಾಕತ್ತು ಓನ್ಲಿ ಪರಮಾತ್ಮನಿಗಿದೆ, ಈ ಸೃಷ್ಟಿಯ ರಚಯಿತನಿಗಿದೆ. ಅದು ಈ ಸಂಗಮದಲ್ಲಿದೆ. ಕೋಟಿಯಲ್ಲಿ ಕೆಲವರು ಮಾತ್ರ ಇದನ್ನು ಅನುಭವ ಮಾಡಲು ಸಾಧ್ಯ. ಅವರ ಹಣೆಯ ಬರಹವನ್ನೇ ಚೇಂಜ್ ಮಾಡಿಕೊಳ್ಳಲು ಸಾಧ್ಯ. ಹಣೆ ಬರಹ ಸರಿ ಇಲ್ಲಂದ ಮಕ್ಕಳು ಎದುರುಗಡೆ ಬನ್ನಿ. ಪಾಪ ಕರೀತಾ ಇದ್ದಾರೆ, ಬನ್ನಿ. ಮಂಜುಳಾ ಅಕ್ಕೋರೆ ಬನ್ನಿ, ಚಂದ್ರಮ್ಮ ಅಕ್ಕೋರೆ ಬನ್ನಿ, ರೇಣುಕಾ ಅಕ್ಕೋರೆ ಬನ್ನಿ, ಎಲ್ಲರೂ ಬನ್ನಿ. ವಚನದಲ್ಲಿ ಪರಮಾತ್ಮನ ಸಮ್ಮುಖದಲ್ಲಿ ಬನ್ನಿ. ಹಣೆಯ ಬರಹವನ್ನೇ ಚೇಂಜ್ ಮಾಡುತ್ತಿದ್ದಾರೆ ಪರಮಾತ್ಮ. ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಹೇಳಿರ್ಬೋದು, ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಅನ್ನು ಪಡೆಯುವುದಿಲ್ಲ. ಆದರೆ ಇಲ್ಲಿ ಪರಮಾತ್ಮ ಉಲ್ಟಾ ಮಾಡ್ತಾ ಇದ್ರೆ. ಯಾಕೆ ಅಂದ್ರೆ ಹೃದಯದ ಸ್ನೇಹ ಇದೆ ಪರಮಾತ್ಮನೊಂದಿಗೆ. ಸತ್ಯ ಸತ್ಯ ಹೃದಯ ಸ್ನೇಹಿ ಮಕ್ಕಳು ನಾವಾಗಿದ್ದೇವೆ. ಪ್ರಾಕ್ಟಿಕಲ್ ಬನ್ನಿ. ಯಾವುದೋ ರೋಗ ಹೋಗ್ತಾನೇ ಇಲ್ಲ. ಎಂಥ ಡಾಕ್ಟರ್ ಹೇಳಿದ್ರು ರೋಗ ನಿವಾರಣೆ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಮುಗೀತು ಅಂತ ಅನ್ನುವಂತ ಹೋಪ್ಲೆಸ್ ಕೇಸ್ ಮೇ ಬಿ ಹೋಪ್ ಫಾಯ್ದಾ ಕರ್ನೆ ವಾಲಾ ಪರಮಾತ್ಮ ಏಕ್ ಹೇ. ಹೋಪ್ಲೆಸ್, ನಂಬಿಕೆನೇ ಹೋಗ್ಬಿಟ್ಟಿದೆ. ಇನ್ನೇನು ಈ ರೋಗ ಬಂತು, ಮುಗೀತು ನನ್ನ ಕತೆ ಅನ್ನುವಂಥವ್ರು ಮುಂದೆ ಬನ್ನಿ. ಈಗ ಮುಂದೆ ಬನ್ನಿ. ಬಾಬ್ರವರ ಸಮ್ಮುಖದಲ್ಲಿ ಬರ್ತಾ ಇದ್ದೇವೆ ನಾವು. ಯಾರೆಲ್ಲ ಹೋಪ್ಲೆಸ್ ಆಗ್ಬಿಟ್ಟಿದ್ದೇವೆ, ಮೀನ್ಸ್ ನಂಬಿಕೆನೇ ಹೋಗ್ಬಿಟ್ಟಿದೆ ಜೀವನದ ಮೇಲೆ, ಅಂಥವ್ರು ಬನ್ನಿ. ಒಂದು ವೇಳೆ ನಿಮಗಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೋಪ್ ಲೆಸ್ ಆಗಿದೆ, ಮೀನ್ಸ್ ನಂಬಿಕೆ ಹೋಗೇ ಬಿಟ್ಟಿದೆ, ಜೀವನ ಬೇಕು ಬೇಡ ಆಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ, ಅಂಥವ್ರನ್ನ ಎಮರ್ಜ್ ಮಾಡ್ಕೊಳ್ಳಿ. ಪಾಪ ಅಂತಹ ವಿಶೇಷ ಮಕ್ಕಳನ್ನ ಎಮರ್ಜ್ ಮಾಡಿ. ಯಾಕಂದ್ರೆ ಆ ಮನೆಯಲ್ಲಿ ನೀವೊಂದು ದೇವಾತ್ಮ ಇದ್ದೀರಿ. ಹಾಗಾಗಿ ಆ ಮನೆಯಲ್ಲಿರುವ ಆತ್ಮಗಳನ್ನು ಕೂಡ, ಅವರ ಮನೋಕಾಮನೆಗಳನ್ನು ಕೂಡ ಪೂರ್ಣಗೊಳಿಸುವ ಕಾಮಧೇನು ಆಗಬೇಕಲ್ವಾ? ಕಾಮಧೇನು ಹೌದೋ ಅಲ್ಲೋ ಎಲ್ಲರೂ ಏನಾಗ್ತಾರೆ. ಯಾವ ಮನೆಯಲ್ಲಿ ಮಕ್ಕಳ ಒಂದು ಸಂಕಲ್ಪ ಸಿದ್ಧಿ ಆಗುವ ಅವಶ್ಯಕತೆ ಇದೆ, ಅದಾಗ್ತಾ ಇಲ್ಲ. ಬಹಳ ಟೆನ್ಷನಲ್ಲಿದ್ದಾರೆ ಮಕ್ಕಳು, ಟೆನ್ಷನಲ್ಲಿದ್ದಾರೆ. ಯಾವುದೋ ಒಂದು ರೋಗ ಅಂಟ್ಕೊಂಡಿದೆ, ಹೋಗ್ತಾ ಇಲ್ಲ. ರೋಗಕ್ಕೆ ಎಷ್ಟು ತೋರಿಸಿದ್ರು ವಾಸಿ ಆಗ್ತಾ ಇಲ್ಲ ಅಂತ ಮಕ್ಕಳು ಬನ್ನಿ. ಈಗ ಮುಗೀತು ನಮ್ಮದು ಹಣೆ ಬರ ಇಷ್ಟೇ, ಡ್ರಾಮಾ ಇಷ್ಟೇ ಅನ್ನುವಂಥವ್ರು, ನೆಗೆಟಿವ್ ಮಾಡಿದಂಥವ್ರು ಬನ್ನಿ ಮುಂದೆ. ಈಗ ಬಾಬಾ ಅವರ ಹಣೆಯ ಬರಹವನ್ನೇ ಚೇಂಜ್ ಮಾಡಲಿದ್ದಾರೆ. ಕೋಟಿಯಲ್ಲಿ ಕೆಲವರಿಗೆ ಈ ಚಾನ್ಸ್ ಸಿಗ್ತದೆ, ಸಂಘಟನೆಯಲ್ಲಿ ಸಿಗ್ತದೆ. ಆ ಸಂಘಟನೆ ಅಂದರೆ ಪರಮಾತ್ಮ ಸತ್ಯ ಸತ್ಯ ಸತ್ ಸಂಘದಲ್ಲಿ ಈ ಶಕ್ತಿ ಸಿಗಲಿದೆ. ಬನ್ನಿ ಎಲ್ಲರೂ. ಹೋಪನ್ನು ಕಳೆದುಕೊಂಡವರು ಎಲ್ಲರೂ ಬನ್ನಿ. ಸಿಗುವುದೇ ಇಲ್ಲ, ನಾವು ಅಂದ್ಕೊಂಡಿದ್ದು ಏನು ಸಿಗುವುದೇ ಇಲ್ಲ, ಆಗುವುದೇ ಇಲ್ಲ, ಬರೀ ನೆಗೆಟಿವ್ ಮಾಡೋರು ಬನ್ನಿ ಮುಂದೆ. ಪರಮಾತ್ಮ ಈಗ ಹಣೆಯ ಬರಹವನ್ನು ಬರೀತಾ ಇದ್ದಾರೆ, ಭಾಗ್ಯವನ್ನು ಬೆಳಗುತ್ತಾ ಇದ್ದಾರೆ. ಭಾಗ್ಯದ ಗೆರೆ ಪರಮಾತ್ಮ. ಓದು ಪರಮಾತ್ಮ ಪಾಲನೆ, ಪರಮಾತ್ಮ ವರದಾನ್. ಎಲ್ಲ ಮಕ್ಕಳು ಯಾರೆಲ್ಲ ಹೋಪ್ ಲೆಸ್ ಆಗಿದ್ದಾರೆ, ಹೋಪ್ ಕಳೆದುಕೊಂಡಿದ್ದೀರಿ, ಅಂತಹ ಮಕ್ಕಳಿಗೆ ಹೋಪ್ ಫಾಯ್ದಾ ಮಾಡ್ತಾ ಇದ್ದಾರೆ. ಅಂದರೆ ನಂಬಿಕೆ ಬರುವ ಹಾಗೆ ಗ್ಯಾರಂಟಿಯ ಗೆರೆಯನ್ನು ಎಳಿತಾ ಇದ್ದಾರೆ ಹಣೆಯ ಮಧ್ಯದಲ್ಲಿ ಪರಮಾತ್ಮ. ನಾನು ಗ್ಯಾರಂಟಿ ಮಗು, ನಿನ್ನ ಜೀವನ ಬಂಗಾರಮಯ ಜೀವನ.
ನಿನ್ನ ಜೀವನ ಬಂಗಾರಮಯ ಜೀವನ. ನನ್ನ ಸಂದೇಶದ ಬಗ್ಗೆ ಇನ್ನಿತರರ ಬಳಿ ಹೇಳಿ ಆದರೂ ನೋಡು, ನಿನ್ನ ಹೆಸರನ್ನು ಪ್ರಸಿದ್ಧಿ ಮಾಡದಿದ್ದರೆ ಕೇಳು ಎಂದು ಪರಮಾತ್ಮ ಎಲ್ಲ ಮಕ್ಕಳಿಗೆ ಪ್ರಾಮಿಸ್ ಮಾಡ್ತಾ ಇದ್ದ. ನನ್ನ ಸೇವೆಯಲ್ಲಿ ಮಗು, ನನ್ನ ಸೇವೆಯಲ್ಲಿ ಸಂಗಮದಲ್ಲಿ ನೀನು ಭಂಡಾರ ಸೇವೆಯಾದರೂ ಮಾಡಿ ಆದರೂ ನೋಡು, ಭಂಡಾರ ಸೇವೆ ಧನ ಸೇವೆಯಾದರೂ ಮಾಡಿ ನೋಡು, ಕುಬೇರನ ಖಜಾನೆಯನ್ನು ತೆರೆಯದಿದ್ದರೆ ಕೇಳು ಮಗು ಎನ್ನುತ್ತಿದ್ದಾರೆ ಬಾಪ್ ದಾದಾ. ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಓನ್ಲಿ ಪರಮಾತ್ಮ ಕೊಡಲಿಕ್ಕೆ ಸಾಧ್ಯ, ಯಾವುದೇ ಸ್ವಾಮಿಗಳು ಕೊಡಲಿಕ್ಕೆ ಸಾಧ್ಯವಿಲ್ಲ, ಅಸಲಜರ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಓನ್ಲಿ ಸೃಷ್ಟಿಯ ರಚಯಿತ ಈಶ್ವರ ಕೊಡಲಿಕ್ಕೆ ಸಾಧ್ಯ. ಅದು ಈ ಸಮಯದಲ್ಲೇ ಕೊಡಲಿಕ್ಕೆ ಸಾಧ್ಯ, ಸಂಗಮದಲ್ಲೇ ಕೊಡಲಿಕ್ಕೆ ಸಾಧ್ಯ. ಕೋಟಿಯಲ್ಲಿ ಕೆಲವರಿಗೆ ಸಾಧ್ಯ, ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಪದಂ ಭಾಗ್ಯಶಾಲಿಗಳಾಗಿದ್ದೇವೆ. ಎಲ್ಲರೂ ಬನ್ನಿ, ಸತ್ಯಭಾಮಕ್ಕರೆ ಬಾಬಾ ಯಾವುದು ಅಸಂಭವ ಕೊಡಿದ್ವಿ, ಸಂಭವ ಆಗುವ ಹಾಗೆ ವರದಾನವನ್ನು ಕೊಡ್ತಾ ಇದ್ದಾರೆ. ಶಕುಂತಲಕ್ಕರೆ ಬನ್ನಿ, ಹಣೆಯ ಮಧ್ಯದಲ್ಲಿ ಪರಮಾತ್ಮ ಭಾಗ್ಯದ ಗೆರೆಯನ್ನು ಅನುಭವ ಮಾಡಿ. ಸರೋಜಕ್ಕರೆ, ಚಿತ್ರ ಲಿಟಲ್ ಏಂಜಲ್ ಬನ್ನಿ. ಯಾವುದು ಅಸಂಭವ ಇಲ್ಲ ನಿನ್ನ ಜೀವನದಲ್ಲಿ ಮಗು ಎನ್ನುತ್ತಿದ್ದಾರೆ. ಪ್ರಾಕ್ಟಿಕಲ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಏನು ಸಂಕಲ್ಪ ಮಾಡಿದಿರಿ ಸರೋಜಕ್ಕರೆ? ವಿಜಯೀ ಭವ, ಸದಾ ಸಫಲತ ಮೂರ್ತ ಆತ್ಮ ಭವದ ವರದಾನ. ಏನು ಸಂಕಲ್ಪ ಮಾಡಿದೆ, ಸಂಕಲ್ಪವನ್ನು ಈ ಕ್ಷಣದಲ್ಲಿ ಪರಮ ಈಶ್ವರನ ಸಮ್ಮುಖದಲ್ಲಿ ಆ ಸಂಕಲ್ಪವನ್ನು ಬಿಚ್ಚಿಡ್ತಾ ಇದ್ದೇವೆ ನಾವೆಲ್ಲರೂ. ಚಂದ್ರಮಕ್ಕವರು ಏನು ಸಂಕಲ್ಪ ಇದೆ? ಸಂಕಲ್ಪ ಪರಮಾತ್ಮನ ಬಳಿ ಇಡಿ, ಸತ್ಯಹೃದಯದಿಂದ ಇಡಬೇಕು. ಅಂಶ ಮಾತ್ರ ಸಂಶಯ ಇರಬಾರ್ದು. ಇದು ಹೆಂಗೆ ಬರೀ ಮಾತಿನಲ್ಲಿ ಹೆಂಗೆ ಸಾಧ್ಯ? ಅದು ಕೋಟಿಯಲ್ಲಿ ಕೆಲವರಿಗೆ ಗೊತ್ತು, ನನಗೆ ಗೊತ್ತು, ನನ್ನ ಪರಮಾತ್ಮ ತಂದೆಗೆ ಗೊತ್ತು. ಅವರು ಹೇಗೆ ಪ್ರಾಕ್ಟಿಕಲ್ ಜೀವನದಲ್ಲಿ ನನಗೆ ಸಹಾಯ ಮಾಡ್ತಾರೆ. ನನ್ನ ಶ್ರೀಮತ ಅಕ್ಯುರೇಟ್ ಆಗಿದೆಯಾ ಚೆಕ್ ಮಾಡ್ಕೋಬೇಕು. ಅವರು ಹೇಳಿದಂತೆ ನಾನು ನಡೆದ್ರೆ, ನಾನು ಹೇಳಿದಂತೆ ಅವರು ನಡೀತಾರೆ ಪರಮಾತ್ಮ. ಇದು ಗ್ಯಾರಂಟಿ. ಅರ್ಧಂಬರ್ಧ ಶ್ರೀಮತ ಎಲ್ಲ ಫಾಲೋ ಮಾಡಿದರೆ ಆಗಂಗಿಲ್ಲ. ಸಂಕಲ್ಪ ಪ್ರಾಕ್ಟಿಕಲ್ ಶ್ರೀಮತ, ಪರ್ಮನೆಂಟ್ ಶ್ರೀಮತ, ಪಕ್ಕಾ 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 ಪರಿಪಕ್ವ ಮಾಡ್ತಾ ಇದ್ದಾರೆ ಬಾಬರವರು. ಸಂಕಲ್ಪವನ್ನು ಇಟ್ಟರ ಬಾಬರವರ ಮುಂದೆ, ಬಾಬಾ ಈ ಸಂಕಲ್ಪದಲ್ಲಿ ಸಿದ್ಧಿ ಅವಶ್ಯಕತೆ ಇದೆ. ಮತ್ತು ನಾನು ಮಾತ್ರ ಶ್ರೀಮತ 100% ಅಕ್ಯುರೇಟ್ ಆಗಿ, ಮತ್ತು ನಿನ್ನ ಸೇವೆಯಲ್ಲಿ ನಾನು ಸಹಯೋಗಿ ಆಗ್ತೀನಿ. ನನ್ನನ್ನು ನೀನು ಸಹಯೋಗಿ ಮಾಡ್ಕೊಳ್ತೀಯ ನನಗೆ ಗೊತ್ತು ಬಾಬಾ. ನನ್ನ ಭಾಗ್ಯವನ್ನು ಬೆಳಗಲು ಬಂದಿರುವ ನನ್ನ ಜೀವನದ ದೀಪರಾಜ ನೀನು ಎನ್ನುತ್ತಿದ್ದೇವೆ ನಾವೆಲ್ಲರೂ. ಹೇಳ್ತಾ ಇದ್ದೀರಿ ಶಾರದಾಕ್ಕವರು. ಪರಮಾತ್ಮ ನಮ್ಮ ಜೀವನದಲ್ಲಿ ಬೆಳಕನ್ನು ತರುವ ದೀಪರಾಜ ಈಶ್ವರ ಆಗಿದ್ದಾರೆ. ಪ್ರಾಕ್ಟಿಕಲ್ ಅನುಭವ ಮಾಡ್ತಾ ಇದ್ದೀವಿ. ಸುಮಂಗಲಕ್ಕವರೇ, ಜ್ಯೋತಿ ಅಕ್ಕವರೇ, ರೇಖಾ ಅಕ್ಕವರೇ, ಪರಮಾತ್ಮ ಭಾಗ್ಯದ ಗೆರೆಯನ್ನು ಎಳಿತಾ ಇದ್ದಾರೆ. ಕಲರ್ಫುಲ್ ಲೈಟ್ ಹಣೆಯ ಬರಹವನ್ನೇ ತಿದ್ದುತ್ತಿದ್ದಾರೆ. ಯಾರಿಗೆ ಸಾಧ್ಯ? ಕೋಟಿಯಲ್ಲಿ ಕೆಲವು ಮಕ್ಕಳಿಗೆ ಸಾಧ್ಯ. ಯಾರು ಸತ್ಯಹೃದಯ ಮಕ್ಕಳಿದ್ದೇವೆ ಅವರಿಗೆ ಮಾತ್ರ ಸಾಧ್ಯ. ನಿರ್ಮಲಾಕ್ಕವರೇ, ಪರಮಾತ್ಮ ಭಾಗ್ಯದ ಗೆರೆಯನ್ನು ಎಳಿತಾ ಇದ್ದಾರೆ. ರೇಖಾ ಹಟ್ಟಿಯಕ್ಕವರೇ, ಈಶ್ವರ ಯಾವುದೋ ಸಂಭವ ಅನ್ಕೊಂಡು ಕುತ್ಕೊಂಡಿದ್ದೀರಲ್ಲ, ಅದನ್ನು ಸಂಭವ ಮಾಡುವ ತಾಕತ್ತನ್ನು ತುಂಬುತ್ತಾ ಇದ್ದಾರೆ. ಪಡೆದುಕೊಳ್ಳಿ. ನಿಶ್ಚಯ ಬುದ್ಧಿ ವಿಜಯಂತಿ, ನಿಶ್ಚಯದಿಂದಿರಿ. ಸುಮಿತ್ರ ಅಕ್ಕವರು ಏನು ಸಂಕಲ್ಪ ಇದೆ ಪರಮಾತ್ಮನ ಬಳಿ ಹೇಳಿಕೊಳ್ಳಿ. ಮನುಷ್ಯರ ಬಳಿ ಹೇಳಿಕೊಳ್ಬೇಡಿ, ಈಶ್ವರನ ಸಮ್ಮುಖದಲ್ಲಿ ಹೇಳಿಕೊಡ್ರಿ. ಪ್ರಾಕ್ಟಿಕಲ್ ಆಗಿ ಸತ್ಯ ಹೃದಯದಿಂದ ಯಾರು ಹೇಳ್ಕೊಳ್ತೀವಿ ಅವರಿಗೆ ಸಾಧ್ಯವಾಗ್ತದೆ. ಸುಮಿತ್ರ ಅಕ್ಕವರೇ ಪರಮಾತ್ಮನ ಬಳಿ ಹೇಳ್ಕೊಳ್ತಾ ಇದ್ದಾರೆ. ಪ್ರೇಮ ಹುಲಿಕೆರೆ ಅಕ್ಕವರೇ ಈಶ್ವರನಿಗೆ ಹೇಳ್ಕೊಳ್ತಾ ಇದ್ರಿ. ಹೃದಯದ ಸಂಕಲ್ಪವನ್ನು ಹೇಳ್ಕೊಡ್ರಿ. ಗಾಯತ್ರಿ ಅಕ್ಕವರು ಹೇಳ್ಕೊಡ್ರಿ. ಸಂಕಲ್ಪ ಏನಿದೆ ಪರಮಾತ್ಮನ ಮುಂದೆ, ನಮ್ಮ ಸಂಕಲ್ಪ ಯಾವ ಸಂಕಲ್ಪ ಈಡೇರಬೇಕಾಗಿ ಸಿದ್ಧಿ ಆಗಬೇಕಾಗಿ. ವೀಣಾ ಅಕ್ಕವರೇ, ಅಂಕಿತ ಲಿಟಲ್ ಏಂಜಲ್, ಸಂಕಲ್ಪ ಏನಿದೆ ಪರಮಾತ್ಮನ ಮುಂದೆ ಅರ್ಪಣೆ ಮಾಡಿಬಿಡ್ತಾ ಇದ್ದೀವಿ. ಅಶ್ವಿನಿ ಭಾಗ್ಯ ಅಕ್ಕವರೇ, ಅರ್ಪಿಸಿ ಪರಮಾತ್ಮನಿಗೆ. ಮಂಜುಳಾ ಅಕ್ಕವರೇ, ಯೋಗೀಶನವರೇ, ಅನ್ನಪೂರ್ಣ ಅಕ್ಕನವರೇ, ರೇಣುಕಾ ಅಕ್ಕನವರೇ, ಕಮಲಾ ಅಕ್ಕನವರೇ, ರಾಧಿಕಾ ಅಕ್ಕನವರೇ,
ಗಂಗಾಧರನವರೇ, ಸುಮಂಗಲ ಬಿಯಕ್ಕನವರೇ, ಎಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ಸಂಕಲ್ಪ ಸಿದ್ಧಿ ಆಗಲಿದೆ, ಪರ್ಮನೆಂಟ್ ಸಿದ್ಧಿ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು. ಬಾಪ್ ದಾದಾ ಎಲ್ಲ ಮಕ್ಕಳ ಭಾಗ್ಯ ಬೆಳಗಿಸಿದ್ದಾರೆ. ಭಾಗ್ಯದ ಗೆರೆ ಜಗಮಗಿಸುತ್ತಿದೆ ನನ್ನ ಮಸ್ತಕದಲ್ಲಿ ಪರ್ಮನೆಂಟ್. ಯಾವಾಗ ಹಣೆ ನೋಡ್ಕೊಳ್ತೀವಿ, ಹಣೆಯಲ್ಲಿ ಪರಮಾತ್ಮ ಭಾಗ್ಯ ಗೆರೆಯನ್ನೇ ಅನುಭವ ಮಾಡಬೇಕು. ನೆಕ್ಸ್ಟ್ 21 ಡೇಸಲ್ಲಿ, ಮುಂಬರುವ 21 ದಿನಗಳಲ್ಲಿ ಪರಮಾತ್ಮನ ಭಾಗ್ಯ ಪರಮಾತ್ಮ ಭಾಗ್ಯದ ಗೆರೆಯನ್ನು ನನ್ನ ಹಣೆಯ ಮಧ್ಯದಲ್ಲಿ ಹಾಕಿದ್ದಾರೆ. ಆ ಗೆರೆಯನ್ನೇ ಅನುಭವ ಮಾಡೋದು, ಆ ಸಂಕಲ್ಪವನ್ನೇ ಮಾಡುವುದು. ಈ ಸಂಕಲ್ಪ ಪರಮಾತ್ಮನ ಮುಂದೆ ಇಟ್ಟಿದ್ದೆ, ಅದು ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ. ಪರ್ಮನೆಂಟ್ ಸಿದ್ಧಿಯಾಗಿದೆ, 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 ಸಿದ್ಧಿಯಾಗಿದೆ. ಅನುಭವ ಮಾಡ್ತಾ ಇದ್ದೇವೆ. ನಾನಾತ್ಮ ಅವ್ಯಕ್ತ ಫರಿಸ್ತಾ, ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿದ್ದೇನೆ. ಬಾಪ್ ದಾದಾ ಮುಗುಳನ ಗುತ್ಸ ನಾವೆಲ್ಲ ಮಕ್ಕಳಿಗೆ ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತಾ ಎಲ್ಲ ಭಾಗ್ಯದ ಗೆರೆಗಳನ್ನು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಎಳೆದಿದ್ದಾರೆ. ಈಗ ನೆಕ್ಸ್ಟ್ ಸೆಕೆಂಡಿನಲ್ಲಿ ಸ್ವದರ್ಶನ ಚಕ್ರಧಾರಿ ಭವದ ವರದಾನ ಕೊಟ್ಟು ಪ್ರಾಕ್ಟಿಕಲಲ್ಲಿ ತರಲು ಇಚ್ಛಿಸ್ತಾ ಇದ್ದಾರೆ. ಅನುಭವಕ್ಕೆ ಬನ್ನಿ, ಅನುಭವಕ್ಕೆ ಬನ್ನಿ ಎಲ್ಲ ಮಕ್ಕಳಿಗೆ. ಬಾಪ್ ದಾದಾ 5 ಸ್ವರೂಪವನ್ನು ಕೊಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಸ್ವದರ್ಶನ ಚಕ್ರಧಾರಿ, ಮೊದಲನೇ ಸ್ವರೂಪ ಅನಾದಿ ಜ್ಯೋತಿರ್ಬಿಂದು ಸ್ವರೂಪ. ಎಲ್ರಿಗೂ ನೆನಪಿದೆಯಾ? ಮರ್ತಿಲ್ಲ ತಾನೇ? ಪರಮಧಾಮಕ್ಕೆ ಬನ್ನಿ. ಸೆಕೆಂಡಿನಲ್ಲಿ ಬಿಂದು ಆಗಿ ಕುಳಿತುಕೊಂಡಿದ್ದೇವೆ. ಜ್ಞಾನ ಸೂರ್ಯನ ಜೊತೆಗೆ, ಸೂರ್ಯನ ಜೊತೆಗೆ ಸೂರ್ಯರಾಗಿದ್ದೇವೆ. ಬಿಂದು, ಜ್ಯೋತಿರ್ಬಿಂದು, ಜ್ಯೋತಿರ್ಬಿಂದು. ಎರಡನೇ ಸ್ವರೂಪ ಆದಿ ದೇವತಾ ಸ್ವರೂಪ. ಸ್ವರ್ಗದಲ್ಲಿ, ವೈಕುಂಠದಲ್ಲಿ ಅವತರಿಸುತ್ತಿದ್ದೇವೆ. ಪರಮಧಾಮದಿಂದ, ಮುಕ್ತಿಧಾಮದಿಂದ ದೇವತಾ ಸ್ವರೂಪದಲ್ಲಿ ಜೀವನ ಮುಕ್ತಿಯಲ್ಲಿ ತಲುಪಿದ್ದೀರಿ. ಬಾಬಾ ಕೇಳ್ತಿದ್ದಾರೆ, ವಜ್ರ ವೈಢೂರ್ಯದಿಂದ ನನ್ನ ಉಡುಪು ತೊಡುಪುಗಳು ಕೂಡಿದೆ. ಬಂಗಾರದ ಮಹಲ್ಗಳು, ಪುಷ್ಪಕ ವಿಮಾನ, ಸರ್ವಗುಣ ಸಂಪನ್ನ, 16 ಕಲಶ. ಆದಿಯಲ್ಲಿ ಆದಿದೇವತ, ಮಧ್ಯದಲ್ಲಿ 3ನೇ ಸ್ವರೂಪವಾದ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಸುಂದರವಾದ ಮಂದಿರದಲ್ಲಿ ನನ್ನದೇ ಆದ ಜಡಮೂರ್ತಿಯಲ್ಲಿ ಪೂಜಿಸಲ್ಪಡ್ತಾ ಇದ್ದೆ. ಪೂಜ್ಯ ಸ್ವರೂಪದಿಂದ 4ನೇ ಸ್ವರೂಪಕ್ಕೆ ಬನ್ನಿ. ಸಂಗಮಯುಗಿ, ಬ್ರಾಹ್ಮಣ ಸ್ವರೂಪ. ಸೆಕೆಂಡಿನಲ್ಲಿ 4 ಧಾಮಗಳನ್ನು ರೌಂಡ್ ಹಾಕಬೇಕು. ಶಾಂತಿ ಸ್ತಂಭ, ಹಿಸ್ಟರಿ ಹಾಲ್, ಬಾಪ್ ದಾದಾರವರ ಕಮರ, ಬಾಬರವರ ಕುಟೀರ. ಬ್ರಾಹ್ಮಣ ಸ್ವರೂಪ. ಲಾಸ್ಟಲ್ಲಿ ಬ್ರಾಹ್ಮಣ ಸೋ ಫರಿಸ್ತಾ, ಫರಿಸ್ತೆಗಳಾಗಿದ್ದೇವೆ. ಹಾರುತ್ತ ಹಾರುತ್ತ ಸೂಕ್ಷ್ಮ ವಚನವನ್ನು ತಲುಪಿದ್ದೇವೆ. ಉಮಂಗ, ಉತ್ಸಾಹದ ಜ್ಞಾನ ಯೋಗದ ರೆಕ್ಕೆಗಳು ಬಂದಿವೆ. ನಾನಾತ್ಮ ಫರಿಸ್ತಾ ವಿಶ್ವದ ಗ್ಲೋಬ್ನ ಮೇಲೆ ನಿಂತಿದ್ದೇನೆ. ವಿಶ್ವದ ಗ್ಲೋಬ್ನ ಮೇಲೆ ನಿಂತಿದ್ದೇನೆ. ಅನುಭವಕ್ಕೆ ಬರಲಿ. 5 ಸ್ವರೂಪಗಳು ಎಲ್ರಿಗೂ ನೆನಪಿಗೆ ಬಂತಲ್ವಾ? ನೆನಪಿಗೆ ಬಂತ? ಈಗ ನೆಕ್ಸ್ಟ್ ಚಾಲೆಂಜ್ ಇದೆ. ಒಂದೇ ಸೆಕೆಂಡಿನಲ್ಲಿ 5 ಸ್ವರೂಪ. 5 ಸ್ವರೂಪದಲ್ಲಿ ಸ್ಥಿತರಾಗಬೇಕೀಗ ನಾವು. ಚಾಲೆಂಜ್ ಇದೆ. ಅಟೆನ್ಷನ್ ಪ್ಲೀಸ್. ಅನುಭವ ಮಾಡಬಲ್ರ ನೋಡ್ರಿ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ
ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಹೆಂಗೆ ಪ್ರಾಕ್ಟಿಕಲ್ ಆಗಿ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಮಾಡ್ತಾ ಇದ್ರಿ? 1 ಸೆಕೆಂಡ್ ಇಲ್ಲ 5 ಸ್ವರೂಪ ತಿರುಗಿಸ್ಬೇಕು. ಸ್ವದರ್ಶನ ಚಕ್ರ ಫಾಸ್ಟ್ ಆಗಿ ತಿರುಗಿಸ್ಬೇಕು. 5 ಸ್ವರೂಪ ಇದೆಯಲ್ವಾ? ಎಷ್ಟೊಂದು ಪ್ರಿಯ ಆಗಿದೆ ಅಲ್ವಾ ಮಕ್ಕಳೇ? ಯಾವಾಗ ಬೇಕು ಯಾವುದೇ ರೂಪದಲ್ಲಿ ಸ್ಥಿತರಾಗಬೇಕು ಅನ್ಕೊಂಡ್ರೆ ವಿಚಾರ ಮಾಡಿದ್ರಿ ಸ್ಥಿತರಾಗ್ಬಿಡು. ವಿಚಾರ ಮಾಡಿದ ತಕ್ಷಣ ಅನುಭವ ಮಾಡಿಬಿಟ್ರಿ. ಮನಸ್ಸಿನ ಎಕ್ಸರ್ಸೈಸ್ ಅನ್ನು ಮಾಡ್ತಾ ಇದ್ದೇವೆ. ಲೈಟ್ ಆಗ್ಬಿಡ್ತೀರಿ, ಅಭ್ಯಾಸ ಆಗ್ಬಿಡ್ತದೆ ಮಕ್ಕಳೇ. ಅಭ್ಯಾಸ ಆಗ್ಬಿಡ್ತದೆ ಅಂತಿದ್ದಾರೆ ಬಾಬ್ರವರು. ಪ್ರಾಕ್ಟಿಕಲ್ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ ಬಾಬ್ರವರು. 5 ಸ್ವರೂಪದ ಅಭ್ಯಾಸ ಕೋಟಿಯಲ್ಲಿ ಕೆಲವರು ವಿಧಿಪೂರ್ವಕವಾಗಿ ಮಾಡಬಲ್ಲರು, ಪ್ರಾಕ್ಟಿಕಲ್ ಆಗಿ ಮಾಡಬಲ್ಲರು. ಆ ಕೋಟಿಯಲ್ಲಿ ಕೆಲವರು ನಾವುಗಳಾಗಿದ್ದೇವೆ. ಪರಮಾತ್ಮ ಸಮೀಪದ ರತ್ನಗಳು. ಕೋಟಿಯಲ್ಲಿ ಕೆಲವರು ನಾವೇ ಆಗಿದ್ದೇವೆ. ಬಾಪ್ದಾದ ನೋಡ್ತಾ ಇದ್ದಾರೆ. ನನ್ನ ಬಾಬಾ ಪ್ರಾಕ್ಟಿಕಲ್ ಧುನ್ನಿದೆ ಹೃದಯದಲ್ಲಿ. ಬಾಬಾ ಎಲ್ಲ ಮಕ್ಕಳನ್ನು ಸಮೀಪದಲ್ಲಿ ಸೂಕ್ಷ್ಮ ವತನದಲ್ಲಿ ನೋಡ್ತಾ ಇದ್ದಾರೆ. ವಿಶ್ವದ ಗ್ಲೋಬ್ನ ಮೇಲೆ ಎಲ್ಲ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಎತ್ತರದಲ್ಲಿ ಬಾಪ್ ದಾದಾ ಇದ್ದಾರೆ. ಬಾಪ್ ದಾದಾರವರ ನಯನಗಳಿಂದ ನಿರಂತರ ಸರ್ವ ಶಕ್ತಿಯ ಕಿರಣಗಳು ಬಂದು ನಾವೆಲ್ಲ ಫರಿಸ್ತೆಗಳ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತಿವೆ. ಸರ್ವಶಕ್ತಿಯ ಕಿರಣಗಳೆಲ್ಲ ಅನಾತ್ಮ ಫರಿಸ್ತೆಯ ಆಶೀರ್ವಾದದ ಹಸ್ತದಿಂದ ವಿಶ್ವದ 4 ಕಡೆ ದುಃಖಿ ಅಶಾಂತ ಭಯಭೀತ ಆತ್ಮಗಳಿದಾವಲ್ಲ, ಅವೆಲ್ಲ ಆತ್ಮಗಳಿಗೆ ತಲುಪುತ್ತಿದೆ ಶಕ್ತಿ ಕಿರಣಗಳು, ಶಾಂತಿ ಕಿರಣಗಳು, ಪವಿತ್ರತೆಯ ಕಿರಣಗಳು, ನಿರಂತರ ಸಕಾಶ. ದುವಾಯ್ ಲೋ ಆಶೀರ್ವಾದಗಳನ್ನು ನಾವೆಲ್ಲರಿಗೂ ಕೊಡ್ತಾ ಇದ್ದೀವಿ. ಲಾಸ್ಟ್ ಮಿನಿಟ್ ಬಾಪ್ ದಾದಾ ನಮ್ಮ ಎತ್ತರದಲ್ಲಿದ್ದಾರೆ. ಬಾಪ್ ದಾದಾ ಎತ್ತರದಲ್ಲಿದ್ದಾರೆ. ನಾವೆಲ್ಲ ಫರಿಸ್ತೆಗಳು ಒಬ್ಬರ ಕೆಳಗಡೆ ಇದ್ದೇವೆ. ಪವರ್ಫುಲ್ ಆ್ಯಂಜಲಿಕ್ ಸ್ಟೇಜಲ್ಲಿ ರೂಹರಿಹಾನ್ ಮಾಡ್ತಾ ಇದ್ದೇವೆ. ಈಗ ಅವರಲ್ಲಿ ಇರುವ ಶಕ್ತಿ ನನ್ನಲ್ಲಿ ನಿರಂತರ ತುಂಬಿಕೊಳ್ತಾ ಇದೆ. ಯೋಗಮಾಯಾ ಸಮಾವೃತಃ ಮೂಢೋಯನ್ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ रहस्यांतर अंतिम मध्य का संचार रहस्यांतर सुनो परमात्मा की पुकार रहस्यांतर अंतिम मध्य का संचार रहस्यांतर सुनो परमात्मा की पुकार रहस्यों की छाया में छिपा अंतिम ज्ञान निशब्द आकाश में गीत एक अनजान रहस्यों की छाया में छिपा अंतिम ज्ञान निशब्द आकाश में गीत एक अनजान अज्ञात के गर्भ से उठे अनसुलझा स्वर अंधकार के मौन में जगे अनंत निर्झर बनने आशा एक संकेत गूंज रहा अब है अंतिम घड़ी रहस्यांतर अंतिम अध्याय का संचार रहस्यांतर सुनो
ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತಾ ಪ್ರತಿಯೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಮಸ್ತಕದಲ್ಲಿ ಹಚ್ಚುತ್ತಾ, ಕೊರಳಲ್ಲಿ ರಕ್ಷಾ ಕವಚವನ್ನು ಹಾಕುತ್ತಾ, ಬೆರಳಲ್ಲಿ ಗೋಲ್ಡನ್ ರಿಂಗ್ ಸದಾ ಸುಮಂಗಲಿ ಭವದ ವರದಾನದ ಜೊತೆ ಹಾಕುತ್ತಾ, ಎದೆಯ ಮೇಲೆ ಪರಮಾತ್ಮ ಸಂಪೂರ್ಣ ಸಮರ್ಪಣೆಯಾಗಲಿ ಅಂತ ಪರಮಾತ್ಮ ಗೋಲ್ಡನ್ ಬ್ಯಾಡ್ಜನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮ ನಾವೆಲ್ಲರಿಗೂ ಅಮೃತವನ್ನು ಕೊಡಿಸುತ್ತಿದ್ದಾರೆ. ಎಲ್ಲರೂ ಒನ್ ಬೈ ಒನ್ ಅಮೃತವನ್ನು ಸ್ವೀಕರಿಸ್ತಾ ಇದ್ದೇವೆ. ತಲೆಯ ಮೇಲೆ ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡುತ್ತಾ ಮಗುಳನ್ನಾಗ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೆ ಲಾಸ್ಟ್ ಮಿನಿಟಲ್ಲಿ ಒಂದೊಂದು ಮಗುವಿಗೆ ಒಂದೊಂದು ರೋಜಾ ಹೂವನ್ನು ಕೊಡ್ತಾ ಇದ್ದಾರೆ. ಬಚ್ಚೆ ಐಸಾ ನಿರಂತರ ಯೋಗಿ ಭವ ಎಂದು ವರದಾನವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಲಾಸ್ಟ್ ಮಿನಿಟಲ್ಲಿ ಬಾಪ್ ದಾದಾರವರಿಂದ ಗುಲಾಬಿ ಹೂವನ್ನು ಸ್ವೀಕರಿಸುತ್ತಾ ಮಗುಳನ್ನ ಗೊತ್ತಿಸಿದ್ದೇವೆ. ಸ್ವೀಕರಿಸ್ತಾ ಇದ್ರಿ, ನಾವೆಲ್ಲರೂ ಸ್ವೀಕರಿಸ್ತಾ ಇದ್ದೆ. ಗುಲಾಬಿ ಹೂವು, ಸುಗಂಧಭರಿತ ಗುಲಾಬಿ ಹೂವನ್ನು ಪರಮಾತ್ಮ ಕೊಡ್ತಾ ಇದ್ದಾರೆ. ಬಚ್ಚೆ ಐಸಾ ನಿರಂತರ ಯೋಗಿ ಭವ ವರದಾನ ಸಿಗ್ತಾ ಇದೆ ನೋಡಿ. ಸಂಘಟನೆಯಲ್ಲಿ ಯಾರು ಬರ್ತೀವಿ ಅವರಿಗೆ ವರದಾನ ಸಿಗ್ತದೆ. ಈಗ ಸಂಘಟನೆಯಲ್ಲಿ ಬಂದ್ವಿ, ವತನದಲ್ಲಿ ಕುಳಿತ್ವಿ, ಅಪ್ಪಾಜಿ ಜೊತೆ ಯೋಗ ಘನಿಯ ಅನುಭವ ಮಾಡಿದ್ವಿ, ಶಕ್ತಿ ತುಂಬಿಕೊಂಡ್ವಿ, ಮತ್ತು ಭಾಗ್ಯದ ಗೆರೆಯನ್ನು ಇಳಿಸ್ಕೊಂಡ್ವಿ, ಬಾಬರಿಂದ ವಿಜಯಭವದ ತಿಲಕ ಪಡ್ಕೊಂಡ್ವಿ, ರಕ್ಷಾ ಕವಚ ಪಡ್ಕೊಂಡ್ವಿ, ಗೋಲ್ಡನ್ ರಿಂಗ್ ಸುಮಂಗಲಿ ಭವದ ವರದಾನ ಪಡ್ಕೊಂಡ್ವಿ, ಅಮೃತ ಸ್ವೀಕರಿಸಿದ್ವಿ. ಅಪ್ಪಾಜಿ ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ರೋಜಾ ಹೂವನ್ನು ಕೊಡ್ತಾ ಮಗುಳ್ನಾಗ್ತಾ ಇದ್ದಾರೆ. ಈ ಥರ ನಿರಂತರ ಯೋಗಿ ಭವ ಅಂತಿದ್ದಾರೆ. ಅಂದರೆ ತಪಸ್ಸು ಮಾಡಲಿಕ್ಕೆ ಸಮಯ ಹುಡ್ಕೊಂಡು ಬರ್ತದೆ. ಸಮಯದಿಂದ ನಾವು ಹೋಗೋ ಅವಶ್ಯಕತೆ ಬೀಳುವುದಿಲ್ಲ, ಸಮಯ ಹುಡುಕೊಂಡು ಬರ್ತದೆ. ಹೇ ಮಾಲಿಕ್ ಬಾಬಾ ಯೋಗ ಮಾಡ್ಬಾ ಅಂತ ಕರೀತದಂತ ಸಮಯ. ಒಪ್ಪಿಗೆ ಇದೆಯಾ ಎಲ್ರಿಗೂ? ಬಾಬಾ ಹೇಳ್ತಾ ಇದ್ದಾರೆ, ಸಮಯಕ್ಕೆ ಮಾಲೀಕರು, ಸಮಯ ನಿಮ್ಮ ರಚನೆ ಮಕ್ಕಳೇ, ನಿಮ್ಮನ್ನು ಹುಡುಕೊಂಡು ಬರ್ತದೆ. ಈ ಥರ ನಿರಂತರ ಯೋಗಿಗಳಾಗ್ರಿ ಎನ್ನುತ್ತಾ ಮಗುಳ್ನಾಗ್ತಾ ಇದ್ದಾರೆ. ನಾವೆಲ್ಲರೂ ಬಾಪ್ ದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ ಪರಮಾತ್ಮ, ನಮಸ್ತೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ವಿಜಯಭವದ ತಿಲಕ, ಕೊರಳಲ್ಲಿ ರಕ್ಷಾ ಕವಚ, ಬೆರಳಲ್ಲಿ ಗೋಲ್ಡನ್ ರಿಂಗ್, ಸದಾ ಸುಮಂಗಲಿ ಭವದ ವರದಾನ, ಅಮರ ಭವದ ವರದಾನ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಶಾಂತಿ. ಓಂ ಶಾಂತಿ.